ಅನುದಿನದ ಆಹಾರ ಮೇ 17 ಭಾನುವಾರ. ಆತನು ಬಿಡಿಸುವನು. ಕೀರ್ತನೆ 34:19 ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನಾವು ಇಷ್ಟೊಂದು ತೊಂದರೆಗಳನ್ನು ಏಕೆ ಎದುರಿಸುತ್ತೇವೆ ಎಂದು ಆಶ್ಚರ್ಯ ಪಡಬೇಕಾಗಿಲ್ಲ. ಸತ್ಯವೇನೆಂದರೆ, ದೇವರ ಮಕ್ಕಳು ಅನೇಕ ವೇಳೆ ಲೋಕದವರಿಗಿಂತ ಹೆಚ್ಚು ಶೋಧನೆಗಳನ್ನು ಎದುರಿಸುತ್ತಾರೆ. ನಾವು ಲೋಕದ ರೀತಿಯಲ್ಲಿ ಜೀವಿಸಿದರೆ ಲೋಕವು ನಮ್ಮನ್ನು ಸ್ವೀಕರಿಸುತ್ತಿತ್ತು. ಆದರೆ ನಾವು ಪ್ರತಿಷ್ಠಿತ, ಪರಿಶುದ್ಧ ಮತ್ತು ದೇವರಿಗೆ ಅರ್ಪಿತವಾದ ಜೀವಿತವನ್ನು ಆರಿಸಿಕೊಂಡಾಗ ಈ ಲೋಕ, ದೇಹದ ಆಶೆ ಮತ್ತು ಸೈತಾನನು ನಮ್ಮನ್ನು ಖಂಡಿತವಾಗಿಯೂ ವಿರೋಧಿಸುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. 2 ತಿಮೋತಿ 3:12. ಯೇಸು ಕ್ರಿಸ್ತನು ನಮಗೆ ಆರಾಮದಾಯಕ ಜೀವನದ ಭರವಸೆ ಕೊಡಲಿಲ್ಲ. ಆತನು ಹೀಗೆ ಹೇಳಿದನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33. ಆತನು ಸ್ವತಃ ಸಂಕಟದ ಹಾದಿಯಲ್ಲಿ ನಡೆದು ಶಿಲುಬೆಯನ್ನು ಹೊತ್ತನು ಮತ್ತು ಆತನು ಹೀಗೆ ಹೇಳಿದನು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮತ್ತಾಯನ ಬರೆದ ಸುವಾರ್ತೆ 16:24. ಯೇಸು ಕ್ರಿಸ್ತನ ಶಿಷ್ಯರು ಇದೇ ಹಾದಿಯಲ್ಲಿ ನಡೆದರು. ಅವರು ಯಹೂದ್ಯರಿಂದ ಹಿಂಸಿಸಲ್ಪಟ್ಟರು, ರೋಮನ್ ಅಧಿಕಾರಿಗಳಿಂದ ವಿರೋಧಗಳನ್ನು ಎದುರಿಸಿದರು ಮತ್ತು ಅನೇಕರು ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆಗಾಗಿ ಹುತಾತ್ಮರಾದರು. ಆದರೂ ಅವರು ಕ್ರಿಸ್ತನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿ ಮುನ್ನಡೆದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಇಬ್ರಿಯ 11:38. ಅವರು ಅಂಥ ಸಂಕಟಗಳನ್ನು ಏಕೆ ಸಹಿಸಿಕೊಂಡರು? ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ. ಇಬ್ರಿಯ 11:35. ಆದರೆ ಕ್ರಿಸ್ತನಿಗಾಗಿ ಸಂಕಟದ ಹಾದಿಯಲ್ಲಿ ನಡೆಯುವವರಿಗೆ ದೇವರು ಬಿಡುಗಡೆ ಮತ್ತು ಮಹಿಮೆಯ ಭರವಸೆಯನ್ನು ನೀಡುತ್ತಾನೆ. ಹೌದು, ಸಮಸ್ಯೆಗಳು ಅನೇಕವಿರಬಹುದು, ಆದರೆ ಬಿಡುಗಡೆಯು ಖಚಿತ. ದಾನಿಯೇಲನನ್ನು ಗಮನಿಸಿರಿ. ಅವನ ನೀತಿವಂತಿಕೆಯಿಂದಾಗಿ ಅವನು ಅಸೂಯೆಯನ್ನು ಎದುರಿಸಬೇಕಾಯಿತು ಮತ್ತು ಸಿಂಹಗಳ ಗವಿಗೆ ಹಾಕಲ್ಪಟ್ಟನು. ಆದರೆ ಅಲ್ಲಿ ಏನಾಯಿತು? ಕರ್ತನು ಅವನ ಪಕ್ಕದಲ್ಲಿ ನಿಂತನು. ದೇವರು ಸಿಂಹಗಳ ಬಾಯನ್ನು ಮುಚ್ಚಿಸಿದರು. ಕರ್ತನು ಅವನನ್ನು ಬಿಡಿಸಿದನು. ಪ್ರಿಯ ದೇವರ ಮಗುವೆ, ನಾವು ಅನೇಕ ಸಂಕಟಗಳ ಮೂಲಕವೇ ದೇವರ ರಾಜ್ಯವನ್ನು ಪ್ರವೇಶಿಸುತ್ತೇವೆ. ಆದರೆ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕು. ಈಗಿನ ಸಂಕಟಗಳು ನಮಗೆ ಬರಲಿರುವ ಮಹಿಮೆಯ ಮುಂದೆ ಹೋಲಿಸಲು ಯೋಗ್ಯವಲ್ಲ. ನಿಮ್ಮ ದಾರಿಯಲ್ಲಿ ಎಷ್ಟೇ ಸಂಕಟಗಳು ಬಂದರೂ ಕರ್ತನು ಅವೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಕೀರ್ತನೆ 91:14. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಪೂರ್ವಕಾಲ ವೃತ್ತಾಂತ 1, 2, 3 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25-47 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.